ಈ ಮಾಫಿಯಾನ ಯಾವುದೋ ಅಂಡರ್ವರ್ಲ್ಡ್ ಡಾನ್ ಸ್ಟಾರ್ಟ್ ಮಾಡಿರೋದಲ್ಲ, ಇದು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿರೋದು. ಇದನ್ನ ಪೇಪಾಲ್ ಮಾಫಿಯಾ ಅಂತ ಕರೀತಾರೆ. ನೀವು ಇವತ್ತು ನೋಡ್ತಿರೋ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರೆಲ್ಲ ಈ ಮಾಫಿಯಾಯಿಂದನೇ ಹೊರಗೆ ಬಂದಿರೋದು. ಇಲಾನ್ ಮಸ್ಕ್ ಇರ್ಬೋದು, ಯೂಟ್ಯೂಬ್ ಫೌಂಡರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಮಾಫಿಯಾಯಿಂದನೇ ಹೊರಗೆ ಬಂದಿರೋದು. 1998ರಲ್ಲಿ ಈ ಪೇಪಾಲ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ, ಆನ್ಲೈನ್ ಮನಿ ಟ್ರಾನ್ಸ್ಫರ್ನ ಈಸಿ ಮಾಡೋಕ್ಕೋಸ್ಕರ. ಈ ಬಿಸ್ನೆಸ್ಸು ಮುಂದೆ ಹೋಗಿ ಚೆನ್ನಾಗೇ ಗ್ರೋ ಆಗುತ್ತೆ. ಆ ಟೈಮಲ್ಲಿ eBay ಇದನ್ನ ಸುಮಾರು 15,000 ಕೋಟಿ ಕೊಟ್ಟು ಬೈ ಮಾಡುತ್ತೆ. eBay ಇದನ್ನ ಬೈ ಮಾಡಿದಾಗ ಇದರಿಂದ ಬಂದಿರೋ ದುಡ್ಡಲ್ಲಿ ಎಲ್ಲರೂ ಹಂಚ್ಕೊಂತಾರೆ. ಆದರೆ ಅವರ ದುಡ್ಡನ್ನ ಯಾವುದೇ ರಿಟೈರ್ಮೆಂಟ್ಗೋಸ್ಕರ ಯೂಸ್ ಮಾಡಲ್ಲ. ಆ ದುಡ್ಡನ್ನ ಅವರು ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ, ಎಂಪೈರ್ ಬಿಲ್ಡ್ ಮಾಡೋಕ್ಕೆ. ಇವತ್ತು ನಿಮಗೆ ಗೊತ್ತೇ ಇರ್ಬೋದು, ಇಲಾನ್ ಮಸ್ಕ್ ಟೆಸ್ಲಾ ಮತ್ತೆ ಸ್ಪೇಸ್ ಎಕ್ಸ್ನ ಇದೇ ದುಡ್ಡಿಂದನೇ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಈ ಲಿಂಕ್ಡ್ಇನ್ನ ರೇಡ್ ಆಫ್ಮನ್ ಅನ್ನೋರು ಫೌಂಡ್ ಮಾಡ್ತಾರೆ, ಮುಂದೆ ಹೋಗಿ ಇದನ್ನ ಮೈಕ್ರೋಸಾಫ್ಟ್ ಅಕ್ವೈರ್ ಮಾಡುತ್ತೆ. ಚಾರ್ಡ್ ಅರ್ಲೆ ಮತ್ತೆ ಸ್ಟೀವ್ ಚೆನ್ ಅನ್ನೋರು ಯೂಟ್ಯೂಬ್ನ ಫೌಂಡ್ ಮಾಡ್ತಾರೆ, ಮುಂದೆ ಹೋಗಿ ಗೂಗಲ್ ಇದನ್ನ ಅಕ್ವೈರ್ ಮಾಡುತ್ತೆ. ಈ ಪೇಪಾಲ್ನ CEO ಆಗಿದ್ದ ಪೀಟರ್ ತಿಲ್ಲು ಇದೇ ದುಡ್ಡಿಂದನೇ ಫೇಸ್ಬುಕ್ ಅಲ್ಲಿ ಅರ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವರೇ ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ. ಇವತ್ತು ಫೇಸ್ಬುಕ್ ಎಷ್ಟು ದೊಡ್ಡ ಕಂಪ್ನಿ ಆಗಿದೆ. ಇದೇ ರೀತಿ ಸುಮಾರು ಸಣ್ಣ ಪುಟ್ಟ ಕಂಪ್ನಿಗಳಂತ 100 ಕಂಪ್ನಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಈ ಕಂಪ್ನಿನಲ್ಲಿ ಕೆಲಸ ಮಾಡಿದ ಎಂಪ್ಲಾಯ್ಗಳು. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ನಾವು ಯಾವ್ದಾದ್ರು ಆಲ್ರೆಡಿ ಮೆಚೂರ್ ದೊಡ್ಡ ಕಂಪ್ನಿನಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಾವೇನು ಕಲಿಯೋಕ್ಕಾಗಲ್ಲ. ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಾವು ಮುಂದೆ ಒಂದು ದಿವಸ ಗ್ರೋ ಆಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ನಾವು ಭಾಳ ಕಲಿತೀವಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕೆಳಗಡೆ ಕಾಮೆಂಟ್ ಮಾಡಿ.